ಅಫ್ಜಲ್ಪುರ ತಾಲೂಕಿನಲ್ಲಿ ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪಗಳು ತೀವ್ರಗೊಂಡಿವೆ. ಈ ಹಿನ್ನೆಲೆ ಸಮಾಜ ಸೇವಕ ಜೆ.ಎಂ. ಕೊರಬು ಅವರ ಸಮಾಜ ಸೇವೆಗೆ ಬೆಂಬಲ ವ್ಯಕ್ತವಾಗಿದೆ. ಸ್ವಂತ ಹಣದಿಂದ ಜೆ.ಎಂ. ಕೊರಬು ಅವರು ರೈತರ ಜಮೀನಿಗೆ ರಸ್ತೆ ನಿರ್ಮಿಸಲು ಸಿದ್ಧರಾಗಿದ್ದಾರೆ. ಹಾಗಾಗಿ ಅವರ ಸಮಾಜ ಸೇವೆ ಸಹಿಸದೆ ಮಾಷಾಳ ಗ್ರಾಮದ ಅರುಣ್ ಕುಮಾರ್ ಪಾಟೀಲ್ ಬೆಂಬಲಿಗರು ಕೊರಬು ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಹಲವು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೆ.ಎಂ. ಕೊರಬು ಅವರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ ಅಂತ ತಿಳಿಸಿದ್ದಾರೆ. ಅಫ್ಜಲ್ಪುರ ತಾಲೂಕಿನಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ತೀವ್ರಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಸಮಾಜ ಸೇವಕ ಜೆ.ಎಂ. ಕೊರಬು ಅವರ ಸಮಾಜ ಸೇವೆಗೆ ಬೆಂಬಲ ವ್ಯಕ್ತವಾಗಿದೆ. ಸ್ವಂತ ಹಣದಿಂದ ಜೆ.ಎಂ. ಕೊರಬು ಅವರು ರೈತರ ಜಮೀನಿಗೆ ರಸ್ತೆ ನಿರ್ಮಿಸಲು ಸಿದ್ಧರಾಗಿದ್ದಾರೆ. ಹಾಗಾಗಿ ಅವರ ಸಮಾಜ ಸೇವೆ ಸಹಿಸದೆ ಮಾಷಾಳ ಗ್ರಾಮದ ಅರುಣ್ ಕುಮಾರ್ ಪಾಟೀಲ್ ಬೆಂಬಲಿಗರು ಕೊರಬು ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಹಲವು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೆ.ಎಂ. ಕೊರಬು ಅವರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಇದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಚನ್ನಪ್ಪ ಪೂಜಾರಿ, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ. ಈಗಾಗಲೇ ನಿನ್ನೆ ದಿವಸ ಬೆಳವಣಿಗೆ ತಾವೆಲ್ಲ ನೋಡಿದ್ರಿ ಮೀಡಿಯಾ ಮುಖಾಂತರ. ನಾವು ಮೊಟ್ಟ ಮೊದಲಿಗೆ ನಿನ್ನಿನ ದಿವಸ ಏನು ಹೇಳಿದ್ರಪ್ಪ ಅಂತಂದ್ರೆ ಕೊರಬು ಒಬ್ಬ ಲಿಂಗಾಯತ ವಿರೋಧಿ ಅಂತಕ್ಕಂಥ ಮಾತಾಡಿರ್ತಕ್ಕಂಥದ್ದು. ಲಿಂಗಾಯತ ವಿರೋಧಿ ಯಾವಾಗಾದರೂ ಶಿವಪುತ್ರಣ್ಣವರೇ, ತಾವು ಒಬ್ಬ ಲಿಂಗಾಯತರಾಗಿ ಕೊರಬು ಫೌಂಡೇಶನ್ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು, ನಿಮಗೆಲ್ಲ ಒಬ್ಬ ಲಿಂಗಾಯತ ಶಾಸಕರಿಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೇನಪ್ಪ ಅಂತಂದ್ರೆ ಈಗ ಲಿಂಗಾಯತರು ಏನು ಮಾಡಿದ್ರಪ್ಪ ಅಂತಂದ್ರೆ ನೀರು ಕೂಡ ಹಂಚಿಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಏನು ಜಾತಿ ಭೇದ ಮಾಡಿರ್ತಾರೆ ಅವರು. ಕರೋನಾ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಮತ್ತು ಮಾಷಾಳ ಗ್ರಾಮದಲ್ಲಿ ಭೀಕರವಾಗಿರತಕ್ಕಂಥ ಜಲಕ್ಷಾಮ ಉಂಟಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಭಗೀರಥನ ರೂಪದಲ್ಲಿ ಬಂದಿರತಕ್ಕಂಥ ಯಾರಪ್ಪ ಅಂದ್ರೆ ಕೊರಬು ಸರ್ ಅವರು. ಆ ಸಂದರ್ಭದಲ್ಲಿ ಏನಾದರೂ ಜಾತಿ ಮಾಡಿದ್ರೆ ಹಿಂದುಳಿದವರಿಗೆ ಮಾತ್ರ ನೀರು ಕೊಟ್ಟಿದ್ದಾರೆ ಅವರು, ಹಿಂದುಳಿದವರಿಗೆ ಮಾತ್ರ ಕೆಟ್ಟು ಕೊಟ್ಟಿದ್ದಾರೆ. ಲಿಂಗಾಯತರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ, ಲಿಂಗಾಯತರು ಕೂಡ ಕೊಟ್ಟಿದ್ದಲ್ಲ. ಯಾಕೆ ನೀವು ಜಾತಿ ಒಂದು ಲಿಂಗಾಯತರಿಗೆ ವಿರೋಧಿ ಅಂತ ಮಾತಾಡ್ತಿದ್ದಾರೆ ನೀವು? ಹಾಗಾದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅವ್ರು ಸರ್ ಲಿಂಗಾಯತರ ಬಗ್ಗೆ ಜಾತಿ ಮಾಡಲ್ಲ ಅಂತ ಹೇಳ್ತೀರಿ, ಲಿಂಗಾಯತರ ಬಗ್ಗೆ ಮಾತಾಡ್ತಾರಲ್ಲ ಅವರು. ಎಲ್ಲಿ ಮಾತಾಡಿದ್ದಾರೆ? ಆಡಿಯೋ ಏನು ಮಾತಾಡಿದ್ರು ಆ ಸಂದರ್ಭ ಆ ಸಂದರ್ಭದಲ್ಲಿ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಲು ಹೊರಟಿರ್ತಕ್ಕಂಥ ಲಿಂಗಾಯತ ವ್ಯಕ್ತಿನೇ. ಪ್ರಥಮ ಬಾರಿ 28ರಲ್ಲಿ 20 ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಬರ್ತಕ್ಕಂಥ ಕೊರಬು ನೇತೃತ್ವದಲ್ಲಿ ಆ ಪ್ರಥಮ ಬಾರಿ ಕೂಡ ಲಿಂಗಾಯತ ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ಮಾಡಿರ್ತಕ್ಕಂಥದ್ದು. ಎರಡನೇ ಬಾರಿ ಕೂಡ ಅದೇ ಲಿಂಗಾಯತ ಸಮಾಜ ಆಗಿರ್ತಕ್ಕಂಥವ್ರು ಏನಪ್ಪ ಚಂದ್ರಶೇಖರ್ ಕುದುರೆ ಅವರು ಕೂಡ ಲಿಂಗಾಯತ, ಅಲ್ಲಿ ಕೂಡ ಕೊರಬು ಲಿಂಗಾಯತ ವಿರೋಧಿ ಆದ್ರೆ ಅವರು ಕೂಡ ಲಿಂಗಾಯತರಲ್ವಾ? ಆ ಲಿಂಗಾಯತರನ್ನ ಅಧ್ಯಕ್ಷ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಕೊರಬು ಅವರ ಪಾತ್ರ ಏನು? ಲಿಂಗಾಯತ ವಿರೋಧಿ ಅನ್ನುವಂಥದ್ದು ಅನುಕರಣೆ ಮಾಡಿ ಮೂರು ಬಾರಿ ನಾಯಕರು ಹೇಳಿದ್ರು. ನಿಮ್ಮ 3-4 ಜನ ಲಿಂಗಾಯತ ವಿರೋಧಿನ ಅಥವಾ ಸರ್ವಧರ್ಮಗಳಿಗೆ ಒಪ್ಕೊಂಡು ಸರ್ವಧರ್ಮಗಳಿಗೆ ಒಪ್ಪಿಕೊಂಡು ಹೋಗಿರ್ತಕ್ಕಂಥ ನಾ ಏನ್ ಹೇಳದಲ್ಲಿ ದೃಷ್ಟಾಂತಗಳು ನಿಮಗೆಲ್ಲ ಉದಾಹರಣೆಗಳು ಹೇಳದಲ್ಲ. ಆ ಉದಾಹರಣೆ ಇದ್ರ ಮೇಲೆ ತಿಳ್ಕೊಬೇಕು ತಾವೆಲ್ಲ. ಸರ್ ಈ ಮತ್ತಿಗೆ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರೆ ಆ ಕಾರ್ಯಕ್ರಮ ದಿನಾನೇ ಅವ್ರ ಸಮಾಜದೊಳಗೆ ಯಾರೋ ಸರಿ ಹೋಗಿದಿರತ್ತೆ. ಆ ಸರಿ ಹೋದ್ರು ಕೂಡ ಈ ಕಡೆ ಇದು ಮುಗಿಸ್ಕೊಂಡು ಕಾರ್ಯಕ್ರಮ ಮಾಡ ಬಂದಿರುತ್ತೆ. ಬಟ್ ಅಲ್ಲಿ ಸರಿ ಹೋದ್ರು ಕೂಡ ಈ ಕಡೆ ಕಾರ್ಯಕ್ರಮ ನೋಡಿ ಒಂದು ನಿಗದಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಕಾರ್ಯಕ್ರಮ ಮಾಡ್ಕೋತಾರ ವಿನ ಯಾವುದೇ ಸಮಾಜದ ಮೇಲೆ ಕಾಳಜಿ ಇಲ್ಲ ಅಂತ. ಸಮಾಜದ ಮೇಲೆ ಕಾಳಜಿ ಇಲ್ಲ, ಪೂರ್ವ ನಿರ್ಧರಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇರುವುದರಿಂದ ಜನ ಈಗಾಗಲೇ ಏನಪ್ಪಾ ಅಂತಂದ್ರೆ ಸಮಯ ಕೂಡ ನಿರ್ಧಾರ ಮಾಡಿರೋದ್ರಿಂದ ಹೀಗಾಗಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಈಗ ನಾವು ಸ್ವತಃ ಏನಪ್ಪಾ ಅಂತಂದ್ರೆ ಮತ್ತೆ ಮರದಿಸ್ ಹೋಗಿ ಅವ್ರ ಮನೆ ಕೂಡ ಸಾಂತ್ವನವನ್ನು ಹೇಳಿ ಬಂದಿರತಕ್ಕಂಥದ್ದು. ಯಾವುದೇ ಜಾತಿ ಭೇದ ಮಾಡಿಲ್ಲ, ಸರ್ವಧರ್ಮಗಳ ಸಮಾನ ಕಂಡಿರ್ತಕ್ಕಂಥದ್ದು. ಪ್ರಸ್ತುತ ಅದೇ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ಬೇರೆ ಗ್ರಾಮದಲ್ಲಿ ಆಗಿತ್ತಂದ್ರೆ ಅದು ಬೇರೆ. ಬಟ್ ಇಲ್ಲೇ ಅದೇ ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದ್ರೂ ಕೂಡ ಈ ಕಡೆ ಕಾರ್ಯಕ್ರಮ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಶಾಸಕರ ಮುಂದೆ ಕೂತು ಅಳೋದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ಸಮಾಜ ಜೀವಿಗಳಲ್ಲ ಅವ್ರು. ಯಾಕಂದ್ರೆ ಯಾವುದೇ ನೋವನ್ನು ಬಚ್ಚಿಟ್ಟುಕೊಳ್ತಕ್ಕಂಥ ವ್ಯಕ್ತಿ ಅಲ್ಲ, ಅದನ್ನು ನಾವು ನೇರವಾಗಿ ಏನಪ್ಪ ಅಂತ ಹೊರ ಹಾಕ್ತಕ್ಕಂಥ ವ್ಯಕ್ತಿ. ಹೀಗಾಗಿ ತಾವೇ ಕೂಡ ಏನಪ್ಪ ಅಂದ್ರೆ ಶಾಸಕರು ಏನು ಮಾಡಿದಾರಪ್ಪ ಅಂತಂದ್ರೆ ನಮ್ಮ 4ನೇ ತಾರೀಕು 11 ಗಂಟೆಗೆ ತಾವು ದಿನಾಂಕವನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಆ ಸಭೆಗೆ ಏನಪ್ಪ ಅಂದ್ರೆ ನಾನು ಬರ್ತೀನಿ, ಬರೆದು ಖಂಡಿತವಾಗಿ ತಪ್ಸಂಗಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಅದು ಸ್ವಲ್ಪ ನೋವಾಗಿರ್ತಕ್ಕಂಥ ಸಹಜವಾಗಿ. ಆ ಸಮಯಕ್ಕೆ ಏನಪ್ಪ ಅಂದ್ರೆ ಆ ಟೈಮಿಗೆ ಬರಲಿಲ್ಲ. ಈಗ ಶಾಸಕರು ವಯಸ್ಸಾದವರು ಅವರ ಮೆಟ್ಟಿಗೆ ಹತ್ರ ಬಂದು 15 ನಿಮಿಷಗಳ ಕಾಲ ತಳಗಡೆ ವೇಟ್ ಮಾಡಿದ್ರತ್ರ. ಆದ್ರೆ ಅವ್ರು ಬಂದರೋ ಒಂದು ಕನಿಷ್ಠ ಸೌಜನ್ಯಕ್ಕೆ ಮಾತಾಡಿದ್ದಾರೆ, ಸೌಜನ್ಯಕ್ಕೆ ಮಾತಾಡಿದ್ದಾರೆ. ಬಂದಿಲ್ಲ ಅವ್ರು ಆರೋಪ ಮಾಡಿದ್ದು. ಅವರು ಶಾಸಕರು 15 ಅನ್ನದಾತನ ಅಂತೇಳಿ ಎಲ್ಲರೂ ಬೆನ್ನು ಹತ್ತದವ್ರಿ. ನಾ ಕ್ವಾರ್ಮನ್ ಫ್ಯಾನ್ ಅಲ್ರಿ ಇದು. ನಾ ಬಂದು 2 ತಿಂಗಳಾಗಿರ್ಬೇಕು. ನಾ ಕ್ವಾರ್ಮನ್ ಫ್ಯಾನ್ ಅಲ್ಲ. ಈ ಕಡೆ ಬಂದಿನ ನನಗೆ ಒಯ್ದವ್ರು ಯಾರು? ಸಿಪ್ಪದ್ರ ಜಿಡ್ಡಿಗೆ ಅವ್ರು ಒಯ್ದು ಬಿಟ್ಟವ್ರು ಕ್ವಾರ್ಮನ್ ಅಲ್ಲಿ. ನಾ ಕ್ವಾರ್ಮನ್ ಮನುಷ್ಯ ಅಲ್ಲ.
ಈಗ ಅವರೇ ಹತ್ತಿರ ಹೇಳ್ತಾರಲ್ರಿ ಕೊರ್ಬೂರ್ ಬಗ್ಗೆ ಆತರ ಆರೋಪ ಮಾಡ್ತಾರೆ. ಅದು ರಾಜಕೀಯ ಅವ್ರಿಗೆ ಬಿಟ್ಟು ಕೊರ್ಬೋರಿಗೆ ಅವ್ರಿಗೆ ರಾಜಕೀಯ ಬಿಟ್ಕೊಟ್ಟು ಸೇರಿ ಸರ್ ಇಲ್ಲಿ ತನ ಜಾತೀಯತೆ ಏನ್ರಿ ಮಾಡ್ಯಾರೇನ್ರಿ ಲಿಂಗ ಜಾತಿ ಅನ್ನೋದು ಇಲ್ರಿ. ಈಗ ನೋಡಿ ಸ್ವಂತ ರೊಕ್ಕ ರೈತರ ಸಂಬಂಧ ಸ್ವಂತ ರೊಕ್ಕ ಹಾಕ್ಲಿಕ್ಕತ್ತಾರ 20 ಲಕ್ಷ ಗಟ್ಟಲೆ. ಇವತ್ತರ ರೈತರ ಪರವಾಗಿ ರೊಕ್ಕ ಸಂಗ್ರಹ ಮಾಡಿ ಪೇಪರ್ದಾಗ ಕೊಟ್ಟಾರ. ಅಲ್ಲ ಇದು ಇಲ್ಲಿ ಈ ಮಾಶಾಳ ಗ್ರಾಮದಾಗ ಎಲ್ಲ ಸಮುದಾಯದವರು ಒಪ್ಕೋಬೇಕಾದಂತ ಮಾತದಲ್ರಿ. ಇದು ತಮ್ಮ ಕೈಲೇ ದುಡ್ಡು ಹಾಕೊಂಡು ರೈತರಿಗೆ ಅನುಕೂಲ ಮಾಡ್ಕೊಡ್ತಕ್ಕಂಥದ್ದು. ಹೌದ್ರಿ. ಇದನ್ನ ಯಾಕೆ ಇವರೆಲ್ಲ ಇಲ್ಲಿ ಜಾತೀಯತೆ ಅನ್ನೋದು ಮುಂದೆ ತಂದು ಒಬ್ಬ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯಕ್ತಿ ಬಗ್ಗೆ ವಿನಾಕಾರಣ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಲ್ರಿ? ಅವ್ರ ಟೀಕೆ ಟಿಪ್ಪಣಿಗಳು ಅವರು ವೈಯಕ್ತಿಕ ಏನೋ ಗೊತ್ತಿಲ್ಲ. ಇಲ್ಲಿ ರೈತರ ಮೇಲೆ ತಂದು ಹೋಗಿಸಿಬೇಡ ಹೇಳ್ತೀವಿ, ಕೈ ಜೋಡಿಸಿ ಹೇಳ್ತೇವ್ರಿ. ಈಗ ಆರೋಪ ಮಾಡಿದವ್ರು ಏನೇ ಎಲ್ಲ ನೋಡಿದ್ರೆ ಇದೆಲ್ಲ ನೋಡ್ರ ಕೊರಬು ಮೂಲಿ ಗುಂಪು ಮಾಡ್ಬೇಕನ್ನೋ ವಿಚಾರ ಇಟ್ಕೊಂಡು ಹೊಂಟ್ರ ಅಷ್ಟೇ. ಇದು ಕರೆಕ್ಟ್ ಸರ್. ಈಗ ನೀವೆಲ್ಲ ಏನ್ ಹೇಳ್ಬೇಕು ನಿಮ್ಮ ಓನ್ ಅಭಿಪ್ರಾಯ ನಮಗೆ ನೋಡ್ರಿ, ಈಗ ನೋಡ್ರಿ ಇದು ರೋಡ್ ಇಟ್ಟಕ್ಕೆ ಬಿಡಲ್ಲ. ಕೊರಬುಗೆ ಹಚ್ಚಿ ಇದಕ್ಕೆ ನಮ್ಮ 20 mm ಇದು ಹಾಕಿ ರೋಲರ್ ಆಡಿಸಿ ಮುಂದೆ ಒಂದು ಕಾಲಕ್ಕೆ ಡಾಂಬರ್ ರೋಡ್ ಮಾಡ್ಕೋತಾರೆ. ಕೊರಬುಗೆ ಹಚ್ಚಿ ನಾನೇ ಸ್ವಚ್ಛ ರೊಕ್ಕಿಲ್ಲ, ಅವ್ನು ಕೊರಬು ರೊಕ್ಕಿಲ್ಲ. ಇಲ್ಲಿ ರೈತರಿಗೆ ಕೊರ್ಬಸೋರ್ಲಿಂದ ಅನುಕೂಲ ಆಲ. ಅವ ಅನ್ನದಾತನ ರೀ, ಅನ್ನದಾತನವ ಅವ ಕೊರಬು ಅನ್ನದಾತನ. ನಮ್ಗ ಅನ್ನದಾತನ ತಿಳಿನೇ ಆಳ ಹೆರಣ ಊರಿಗೂರೇ ನೀರು ಹಾಕಿ ಮಾಡ್ತಾ ಇದಾರ. ಅವ್ರ ಹೊಲಕ್ಕೆ ಹೋಗೋ ಸಲುವಾಗಿ ಯಾರು ರೈತರು ನೀವು ಯಾರು ಅವ್ರ ಹತ್ರ ಹೋಗಿಲ್ಲ. ಖರ್ಚು ಕೊಡಲ್ಲ ಅಂದಾರಿ ಅವ್ರು ಸ್ವತಃ ಸಾಹೇಬರು ಹೋಗಿರಿಲ್ಲ MLA ಬೆಲ್ರಿ. ಹೋಗಿದ್ದೇವ್ರಿ. ಏನಂದಾರ ಅವರು ಬರಕ್ ಆಗಲ್ಲ ಅಂತ ಹೇಳಿದ್ರಿ. ಅವರು 4ನೇ ತಾರೀಕಿಗೆ ಡೇಟ್ ಕೊಟ್ಟಿರಿ, ಮುಂದೆ ಬರಕ್ ಆಗಲ್ಲ ಅಂತ ಹೇಳಿದ್ರು. ಬಜೆಟೇ ಒಟ್ಟ ಈ ಆ ರಸ್ತಕ್ಕೆ ಇಲ್ಲ ಅಂದ್ರಿ. ಅವರು ಇಲ್ಲ ಅಂದ ಬಳಿಕ ಕೊರಬ ಸಾಹೇಬರು ಅವ್ರು ಸ್ವತಃ ಖರ್ಚಲ್ಲಿ ನಾವು ಅವ್ರು ಮಾಡ್ಲಕತ್ತಾರಿ. ಅದು ಒಂದೇ ನಮ್ಮದು ಬೇಡಿಕೆ ಅದ ರೀ. ಮತ್ತು ಇಲ್ಲ ನಮಗೆ ಎಲ್ಲರಿಗೂ ಬೇಕ್ರಿ. ಅವ್ರು ಏನು ಸಂಬಂಧ ಬೇಕಾದ್ರೆ ಅವ್ರು ಅವಾಗೆ ಮಾಡ್ಕೋತೀರಿ. ನಾವು 3 ವರ್ಷ ಜಾಗ ಮೇಲೆ ಹತ್ತಿದ್ದೇವೆ ರೀ. ಹಾಂ ರೀ, ಅವ್ರ ಸ್ವಾರ್ಥಕ್ಕಾಗಿ ರಸ್ತೆ ಮಾಡ್ಕೊಳತ್ತಾರ. ಹಂಗಿದ್ರೆ ಮಾಸ್ಟರ್ ಒಳಗೆ ಎಷ್ಟೋ ರೈತರು ಹೊಲಗಳಿಗೆ ಹೋಗೋ ದಾರಿಗಳವ. ಸಮಾಜ ಸೇವೆ ಮಾಡಂಗಿದ್ರು ಅಲ್ಲೂ ಮಾಡ್ಬೋದಿತ್ತು. ಬರೀ ಅವ್ರ ಹೊಲಕ್ಕೆ ಹೋಗೋ ಟಿಟ್ಟಿ ಯಾಕೆ ಮಾಡಬೇಕು? ನಾವು ಬೆನ್ನತ್ತನ ಮಾಡ್ಲಕತ್ತಾರ. ಅವ್ರ ಹೊಲನೂ ಬೇಕು, ನಮ್ಮದನ್ನ ಆಯ್ತು, ಎಲ್ಲನೇ ಆಯ್ತಿತ್ತು. ಮತ್ತೊಂದು ಕಡೆ ಯಾಕೆ ಮಾಡ್ತಾರೆ ಅವ್ರಿ? ನಮ್ಮ ನಾವು ಎಲ್ಲರೂ ರೈತ. ಹಾಂ ರೀ, ರಸ್ತೆ ಮಾಡ್ರೆ ನಿಮ್ಗೆ ಅನುಕೂಲ ಆಗ್ಯದ್ರಿ. ಅವ್ರು ಯಾವಾಗ ಬೀರಿ ಸರ್ ಈಗ ರಾಜಕೀಯ ವಿಷಯವಾಗಿ ಅವರಿಗೆ ಸಾಹೇಬರಿಗೆ ಗೊತ್ತಾಗೋದಲ್ಲ. ನಮ್ಮ ತಾಲೂಕಿಗೆ ರೈತರಿಗೆ, ಬಡರಿಗೆ, ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ನಾಯಕ ಬೇಕು. ಹೌದು. ಇವತ್ತು ಕೊರ್ಬು ನೀವ್ ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಕೆಲಸ ಕೊರ್ಬವ್ರು ಮಾಡ್ಲತ್ತಾರ ಅಂತ ನೀವ್ ಹೇಳ್ತಾ ಇದ್ದೀರಿ. ಹೌದು. ಮತ್ತೆ ಒಬ್ಬ ನಾಯಕ ಇಷ್ಟೆಲ್ಲ ಬಡ್ರಿ ಜನರಿಗಾಗಿ ರೈತಾಪಿ ವರ್ಗಕ್ಕ ಏನು ಈ ಹೊಲಕ್ಕೆ ಬರ್ಬೇಕಾದ್ರೆ ಅಥವಾ ಅವರು ರಾಸಿದ್ ಮಾಡಿದಾಗ ಅಂದ್ರೆ ಮಾಲೆಲ್ಲ ಅಡ್ತಿಗೆ ಸಾಗಲಿಕ್ಕೆ ಇಂಥದೆಲ್ಲ ರೋಡ್ ಗಿಡ್ ಮಾಡ್ಬೇಕಾದ್ರೆ ಇದೆಲ್ಲ ರೈತರಿಗೆ ಅನುಕೂಲ. ರೈತ ಸಾಹೇಬರು ಇವತ್ತು ತಮ್ಮ ಸ್ವಂತ ಖರ್ಚಿನಲ್ಲಿ ರೈತರದು ಕೇಳಿ ಸರ್, ಇಂಥವ್ರನ್ನ ಜಾತಿ ಆಧಾರ ಮ್ಯಾಗೆ ಅವರನ್ನ ತುಳಿತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಸಾಹೇಬರು ಎಲ್ಲಾ ಜನರಿಗೆ ಒಂದೇ ಸಮಾಜ ಹಿಡ್ಕೊಂಡು ಹೊಂಟಿಲ್ಲ, ಎಲ್ಲಾ ಸಮಾಜದವ್ರಿಗೆ ಹಿಡ್ಕೊಂಡು ಕೆಲಸ ಮಾಡ್ಸಕತ್ತಾರ. ಆದ್ರೆ ಈ ಜಾತಿ ಆಧಾರದ ಮೇಲೆ ಅವ್ರಿಗೆ ಏನಾದ್ರು ಆರೋಪ ಮಾಡೋದು ಸರಿ ಅಲ್ಲ ಅಂತ ನನ್ನ ಈಗ ಗ್ರಾಮ ಪಂಚಾಯತಿ ಸದಸ್ಯರಿರ್ತಾವ. ಹೌದು. ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾಗ ಅವರು ಏನಾದ್ರು ತಮಗೇನಾದ್ರು ಅವರಿಂದ ಹೆಲ್ಪ್ ಆಯ್ತಾ? ಸಾಹೇಬರು ನೇತೃತ್ವದಾಗ, ಶಿವಪುತ್ರಣ್ಣ ಅವ್ರ ನೇತೃತ್ವದಲ್ಲಿ ಮಾಶಾಳ ಗ್ರಾಮದಲ್ಲಿ 28ರಲ್ಲಿ 20 ಸೀಟ್ ಅನ್ನೋದು ಆರಿಸ್ಕೊಂಡ್ಬಂದ್ರು. ಇದು ಏನದ ನಾಯಕತ್ವದ ಗುಣ ಅಲ್ವಾ ಸಾಹೇಬ್ರಿ? ಅದಕ್ಕೆ ಏನದ ಆರೋಪ ಮಾಡೋದು ಸರಿ ಅಲ್ಲ ಅಂತ ನಾನು. ಈ ಜಾತಿ ರಾಜಕಾರಣ ಮಾಡ್ಲತ್ತಾರಲ್ಲ ಸರ್, ಇವ್ರಿಗೆ ಏನ್ ಹೇಳ್ತೀರಿ ಅವ್ರಿಗೆ? ಜಾತಿ ರಾಜಕಾರಣ ಮಾಡೋದು ಅಷ್ಟು ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ಏನದ ಸಮಾಜ ಸೇವೆ ಏನು ಮಾಡ್ತಾರ, ಏನು ಅವ್ರು ಸಮಾಜ ಸೇವಕರು ಯಾರನ್ನಂತೇಳಿ ಪ್ರಶ್ನೆ ಬಂದಾಗ ಮಾಶಾಳ ಗ್ರಾಮದಾಗ 2019-20 ಏನದ ಕುಡ್ಲಿಕ್ಕೆ ನೀರು ಸಿಕ್ಕಿದ್ದಿಲ್ಲ. 80 ಲಕ್ಷ ರೂಪಾಯಿಗಳನ್ನು ಸುಮಾರು ಸಾಹೇಬರು ಕೊರಬು ಫೌಂಡೇಶನ್ ಅಂತ ಮಾಡಿ ಶಿವಪುತ್ರಣ್ಣ ಜಿಡಿಗೆಯವ್ರ ನೇತೃತ್ವದೊಳಗೆ ಊರಿಗೆ ಜನರಿಗೆಲ್ಲ ನೀರು ಕೊಟ್ಟರು ಸಾಹೇಬರು, ಶಿವಪುತ್ರಣ್ಣ ಅವ್ರನ್ನ ಇಬ್ಬರು ಕಲ್ತೆ. ಈಗೇನದ ಕೆಲವೊಂದು ವಿಷಯಗಳದಾಗ ಸಮಾಜ ಸೇವಕರಲ್ಲ ಅಂದ ಕಾರಣ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮತ್ತು ಕೊರೋನಾದಾಗೂ ಲಕ್ಷಾಂತರ ಜನರಿಗೆ ಕಿಟ್ ಹಂಚಿದ್ವು. ಅಲ್ಲಿ ಜೇವರ್ಗಿಯಲ್ಲಿ ಫ್ಲಡ್ ಬಂದ ಕಾರಣದಿಂದ ಏನದ ಚಾದಾರ ಜಮಖಂಡಿ ಜನರಿಗೆ ರಾತ್ರಿ ಹಗಲು ಸಾಹೇಬ್ರು ತಿರುಗಾಡಿ ಊಟ ಕೊಟ್ಟಾರ. ಅದಕ್ಕೆ ಸಾಹೇಬರು ಸಮಾಜ ಸೇವಕರಲ್ಲ ಅನ್ನೋದು ಎಷ್ಟು ಸರಿ ಅಂತ ನನ್ನ ಅಭಿಪ್ರಾಯ.